ಜೈ ಶ್ರೀರಾಮ್. ನಮಸ್ಕಾರ ಎಲ್ಲ ನಮ್ಮ ಗೋಕಾಕ್ ಮಂದಿಗೆ ಮತ್ತು ನಮ್ಮ ಕರ್ನಾಟಕದ ಮಂದಿಗೆ. ಬರ್ರಿ ನಮ್ಮ ಹೊಸ ಲಾಗಿಗೆ. ನೀವು ನೋಡಕತ್ತೀರಿ ಚೇತನ್ಸ್ ಮೋಟೋ ಮೈಲ್ಸ್. ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ನಾವು ಇವತ್ತಿಲ್ಲೇ ಗೋಕಾಕ್ ಫಾಲ್ಸಿಗೆ ಹೊಂಟೇವಿ. ಸೊ ಗೋಕಾಕ್ ಫಾಲ್ಸಿಗೆ ನಾರ್ಮಲಾಗಿ ಗೋಕಾಕ್ ಫಾಲ್ಸ್ ನೀವು ನೋಡಿದ್ದೀರಿ. ಸೊ ಯಾರು ನೋಡಿಲ್ಲ ನೋಡುವಂತ್ರೆ. ಸೊ ಗೋಕಾಕ್ ಫಾಲ್ಸ್ ಮೇನ್ ಅಂದ್ರೆ ಗೋಕಾಕ್ ಫಾಲ್ಸ್ ನಮ್ಮ ನ್ಯಾಚುರಲಾಗಿ ಫಾಲ್ಸ್ ಐತಿ. ಬಟ್ ಇನ್ನೊಂದು ಏನಂತಂದ್ರೆ ಅಲ್ಲಿ ನಮ್ಮ ಬ್ರಿಟಿಷರು 1887 ಒಳಗೆ ಬ್ರಿಟಿಷರು ಏನು ಮಾಡಿದಾರಲ್ಲ, ಹೈಡ್ರೋ ಪವರ್ ಪ್ಲ್ಯಾಂಟ್ದ ಜಲವಿದ್ಯುತ್ ಸ್ಥಾವರ. ಸೊ ಅದನ್ನು ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ನಾವಿಲ್ಲೇ ಗೋಕಾಕ್ ಕಡೆ ಹೊಂಟೇವಿ. ಹೆಂಗೈತಿ ನಮ್ದು ನೇಚರ, ಈ ಥರ ಸೂಪರ್ ಆಗೈತಿ. ನೋಡ್ರಿ ಇಲ್ಲೇ ಬಂದು ಇದು ಸ್ಟ್ರೈಟ್ ಹೋದ್ರೆ ಗೋಕಾಕ್ ಫಾಲ್ಸ್ ಹೋಗುತ್ತೆ. ನಾವು ಇಲ್ಲಿ ಬಂದು ಇಲ್ಲೇ ರೈಟ್ ತೊಗೊಂಡ್ರೆ ಸೊ ಗೋಕಾಕ್ ಫಾಲ್ಸ್ ಇದೇನು ಕೆಳಗಡೆ ಐತಲ್ಲ, ಕೆಳಗಡೆ ಹೋಗುತ್ತೆ, ಅಂದರೆ ಡೌನ್ ಸೈಡ್. ಎಲ್ಲ ನಾರ್ಮಲಾಗಿ ಮ್ಯಾಲೆ ಹೋಗಿರ್ತೀರಿ, ಬಟ್ ಕೆಳಗೆ ಎಲ್ಲರೂ ಬಂದಿರೋಂಗಿಲ್ಲ, ಸ್ವಲ್ಪ ಜನ ಬರ್ತಾರೆ. ಈ ಬೈಕಿಂಗ ಈ ರೈಡಿಂಗ ಇದೊಂಥರ ಕ್ರೇಜ, ಇದೊಂಥರ ನಶೆ ಇದ್ದಂಗೆ. ನಮ್ಗೆ ಬೈಕ್ ಅಂತಂದ್ರೆ ಒಂಥರ ನಶೆ, ರೈಡ್ಸ್ ಅಂದ್ರೆ ನಶೆ, ಲಾಂಗ್ ರೈಡ್ಸ್ ಅಂದರೆ ನಶೆ. ಸೊ ನಮ್ಗೆ ಎಲ್ಲಾರು ಹೋಗಬೇಕು ಅಂತಂದ್ರೆ ನಮಗೆ ಫಸ್ಟ್ ನೆನಪಾಗೋದು ಬೈಕ್. ಯಾವ ಕಾರ, ಟ್ರೈನ, ಬಸ್ ಏನೂ ನೆನಪಾಗಂಗಿಲ್ಲ. ನಮಗೆ ಏನಿದ್ರು ಬೈಕ್. ನಮಗೆ ಬೈಕ್ ರೈಡ್ ಒಳಗೆ ಸಿಗುವಂಥ ಮಜಾ ನಮಗೆ ಇನ್ನೆಲ್ಲೂ ಸಿಗಂಗಿಲ್ಲ. ಸೊ ಇದೊಂದು ಬೈಕರ್ಸ್, ಇದೊಂದು ಕ್ರೇಜ್. ಸೊ ಅದಕ್ಕೆ ಅಷ್ಟು ಬೈಕ್ ಮ್ಯಾಗ ಅವ್ರಿಗೆ ಅಷ್ಟು ಲವ್ ಇರ್ತೈತಿ. ನೋಡ್ರಿ ಇಲ್ಲೊಂದು ಗುಡಿ ಐತಿ. ಸೊ ನಡುವ ಹಿಂಗೆ ರೋಡ್ದಾಗ ಐತಿ ಅನಿಸ್ತೈತಿ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಇಲ್ಲಿ. ಇಲ್ಲಿ ತನಕ ನಮ್ಗೆ ಡಾಂಬ್ರಿ ರೋಡ್ ಸಿಗ್ತೈತಿ. ಇದಾದ್ಮೇಲೆ ಪೂರ ಕಚ್ಚಾ ರೋಡ್ ಇರ್ತೈತಿ. ಸೊ ಇಲ್ಲಿಂದ ಪೂರ ನಮಗೆ ದಂಡಿ ತನಕ ಪೂರ ಕಚ್ಚಾ ರೋಡ ಅಂದ್ರೂ ಓಕೆ ಹೋಗ್ಬೋದ, ಹಾಗೇನಿಲ್ಲ. ಅಂದ್ರೆ ಒಂದು ಅರ್ಧ ತನಕ ಹೋಗ್ಬೋದು. ಅದ್ರ ಮುಂದೆ ಮತ್ತು ನಾವು ಪೂರ ಮುಂದಿನ ತನಕ ಹೋಗ್ಬೇಕಂದ್ರೆ ನಡ್ಕೊತ ಹೋಗ್ಬೇಕು. ಅದೆಲ್ಲ ನೋಡುವಂತ್ರೆ. ನಮ್ಮ ಗಾಡಿಗೆ ಯಾವ ರೋಡ್ ಇಲ್ಲ ಅಂದರೆ ಏನು ತ್ರಾಸಿಲ್ಲ, ಏನಿಲ್ಲ. ಆರಾಮ್ಸೆ ಹೆಂಗೆ ಬೇಕಾದಂಗೆ ನುಗ್ತೈತಿ. ಸೊ ಇಲ್ಲಿ ಪೂರ ಆಫ್ ರೋಡ್ ಐತಿ. ಸಿಕ್ಕಾಪಟ್ಟೆ ಕಲದಾವ ನೋಡ್ರಿ. ಏನೂ ಇಲ್ಲ, ಆರಾಮ್ಸೆ ಸ್ಯಾಡ್ಲಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಏನಿಲ್ಲ, ನಮಗೇನು ಸ್ಲಿಪ್ ಆಗಂಗಿಲ್ಲ, ಏನೂ ಇಲ್ಲ ಆ ಥರ. ನೋಡ್ರಿ ಬ್ಯೂಟಿ ಹೆಂಗೈತೆ ನೋಡ್ರಿ. ನಾವು ಬೆಂಕಿ ಎಕ್ಸ್ಪೋಜರ್ ಏನೋ ಚೇಂಜ್ ಆಗೈತೆ, ಅಷ್ಟು ಕಾಣುವತ್ತು ಅನ್ಸಕತ್ತೈತಿ ನನಗೆ. ಅದ್ರ ಸಕ್ಕದಾಗೈತಿ. ಬರ್ರಿ ಮುಂದೆ ತೋರಿಸ್ತೇನೆ ನಿಮ್ಗೆ. ನೋಡ್ರಿ ನಮ್ಮ ಗೋಕಾಕ್ ಫಾಲ್ಸ್ ಎಲ್ಲರಿಗೂ ಗೊತ್ತಿದ್ದಂಗೆ. ನಾವು ಅಲ್ಲಿ ಹೊಂಟೇವಿ ಮುಂದೆ ಪೂರ. ಅಲ್ಲಿ ಹೋಗಿ ಡೀಟೇಲಾಗಿ ಹೇಳ್ತಾನೆ. ಇಲ್ಲಿ ಕಯಾಕಿಂಗು ಚಾಲೋ ಮಾಡಿದ್ರೆ, ಕ್ಲೋಸ್ ಮಾಡಿದಾರೆ ಅನ್ಸುತ್ತೆ. ಇಲ್ಲೆಲ್ಲ ಯಾರು ಬಾಟ್ಲೆ ಹೊಡ್ದಾರ ನೋಡ್ರಿ. ಎಂಥ ಪ್ಲೇಸಿಗೆ ಬರ್ತಾರ ನೋಡ್ರಿ, ಇಂಥ ಜಾಗದಾಗ ಬೇರೆ ಬಾಟ್ಲಿಗಳು ಹೊಡ್ದಾರ ನೋಡ್ರಿ. ಏನು ನೋಡ್ರಿ ಕಸ ನೋಡ್ರಿ ಇಲ್ಲಿ. ಇಂಥ ಪ್ಲೇಸ್ದಾಗ ಬಂದು ಹಿಂಗೆ ಮಾಡ್ತಾರೆ. ಹಾಂ ರೀ, ಯಾಣೆ ತೆಗಿತಾರ್ರಿ. ಹಾಂ ನೋಡ್ರಿ, ಇಲ್ಲೆಲ್ಲ ಇಂಥ ಜಾಗದಾಗ ಬಂದು ಹಿಂಗೆ ಕಸ ಮಾಡಿದಾರು. ಏನು ಹೇಳ್ದ ಯಾರಿಗೆ, ಯಾರು ನೋಡ್ಕೋರು ಇಲ್ಲ, ಅರ್ಥ ಮಾಡ್ಕೋಬೇಕ್ರಿ ಜನ. ನೋಡ್ರಿ ಎಂಥ ಸೀನ್ ಐತಿ ನೋಡ್ರಿ ಇಲ್ಲಿ, ಏಕ್ ನಂಬರ್. ನೋಡ್ರಿ ಎಲ್ಲ ಗ್ರೌಂಡ್ ವಾಟ್ರ, ಅಂದರೆ ಮ್ಯಾಗಿನ ಲೆವೆಲ್ ಗ್ರೌಂಡಿಗೆ. ಸೊ ಇದು ಗ್ರೌಂಡ್ ವಾಟ್ರ್, ಕಲ್ಲಾಗಿಂದ ನೀರು ಬರಾಯ್ತಲ್ಲ, ಏನೈತೆ ನೋಡ್ರಿ ಇದೆಲ್ಲ ಗ್ರೌಂಡ್ ವಾಟ್ರ. ಹೋಗಿಲ್ಲ ಸದ್ಯದಾಗ. ನೋಡ್ರಿ ಎಂಥ ಕಲ್ಲು ಐತೆ ನೋಡ್ರಿ. ನೋಡಿ ಹೆಂಗೆ ಕಾಣೈತಿ. ಎಲ್ಲೈತಿ ದಾರಿ, ಕಡೆ ಐತು ದಾರಿನ ಗೊತ್ತಾಗೋತ್ರಿ. ಹಂಗೆ ಹೊಡೈತಿ ಲಿಪ್ಪರ್ಸಿಲಿ. ಹಾಂ ನೋಡ್ರಿ. ನಮಸ್ಕಾರ ರೀ ನಮ್ಮೆಲ್ಲ ಗೋಕಾಕ್ ಮಂದಿಗೆ ಮತ್ತು ನಮ್ಮ ಕರ್ನಾಟಕದ ಜನತೆಗೆ. ನಾವು ಇವತ್ತು ಎಲ್ಲಿದ್ದೇವೆ ಅಂತಂದ್ರೆ ನಮ್ಮ ಗೋಕಾಕ್ ಫಾಲ್ಸ್ ನೋಡ್ರಿ.
ಸೊ ಗೋಕಾಕ್ ಫಾಲ್ಸಿಗೆ ಬಂದೇವಿ. ಏನಪ್ಪ ಅಂತಂದ್ರೆ ಇದು ಏನಿಲ್ಲಿ ನೋಡಕತ್ತಿರ್ಲ ಹೈಡ್ರೋ ಪವರ್ ಪ್ಲ್ಯಾಂಟ್, ಜಲವಿದ್ಯುತ್ ಸ್ಥಾವರ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ನಮ್ಮ ಗೋಕಾಕ್ ಫಾಲ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ. ನೋಡ್ರಿ, ಇದು ಗೋಕಾಕ್ ಫಾಲ್ಸ್ ಟೋಟಲ್ ನಿಮ್ಗೆ 180 ಅಡಿ ಐತಿ, 180 ಫೀಟ್. ಇದು ಬಂದ ಘಟಪ್ರಭಾ ನದಿ. ಸೊ ಘಟಪ್ರಭಾ ನದಿ ಮತ್ತು ಹಿರಣ್ಯಕೇಶಿ ನದಿ, 2 ನದಿ ಸೇರಿ ಇಲ್ಲಿ ಬರುತ್ತೆ. ಹಿರಣ್ಯಕೇಶಿ ನದಿ ಇಲ್ಲೇ ಹಿಂದೆ ನಮಗೆ ಇದ್ರ ಘಟಪ್ರಭಾ ನದಿ ಜೊತೆ ಕೂಡ್ತೈತಿ. ಸೊ ಇಲ್ಲಿಂದ ಒಂದು 45 ಕಿಲೋಮೀಟರ್ಸ್ ಬಿಟ್ರೆ ನಮಗೆ ಹಿಡ್ಕಲ್ ಡ್ಯಾಮ್ ಸಿಗ್ತೈತಿ, ಅಲ್ಲಿ ರಿಸರ್ವಾಯರ್ ಐತಿ. ಸೊ ಇದು ನೋಡ್ರಿ ಹೈಡ್ರೋ ಪವರ್ ಪ್ಲ್ಯಾಂಟ್. ಇದೊಂದು ಪ್ಲ್ಯಾಂಟ, ಅದೊಂದು ಪ್ಲ್ಯಾಂಟ. ನಿಮ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಕರ್ನಾಟಕ ಒಳಗೆ ಅಲ್ಲ, ನಮ್ಮ ಇಡೀ ದೇಶದೊಳಗನ, ಇಡೀ ಏಷ್ಯಾದೊಳಗನ ಫಸ್ಟ್ ಕರೆಂಟ್ ತಯಾರಾಗಿದ್ದಾನೆ ಇಲ್ಲಿ. ಸೊ ಇಲ್ಲಿ ಕರೆಂಟ್ ಫಸ್ಟ್ ತಯಾರು ಮಾಡಿರೋದಕ್ಕೆ ಒಂದು ರೀಸನ್ ಐತಿ. ಮೇನ್ ರೀಸನ್ ಅಂತಂದ್ರೆ ಇಲ್ಲಿ ನಿಮ್ಮ ಗೋಕಾಕ್ ಫಾಲ್ಸ್ ಒಳಗೆ ಹತ್ತಿ ಮಿಲ್ ಸಿಗ್ತಾವೆ. ಹತ್ತಿ ಮಿಲ್ ಅಂದ್ರೆ ಟೆಕ್ಸ್ಟೈಲ್ ಮಿಲ್ಸ್ ಅದಾವೆ. ಸೊ ಆ ಮಿಲ್ಲಿಗೋಸ್ಕರ ಕರೆಂಟ್ ಬೇಕಂಥೇಳಿ ಈ ಏನು ಫಾಲ್ಸ್ ಐತಲ್ಲ, ಈ ನ್ಯಾಚುರಲ್ ವಾಟರ್ನ ಉಪಯೋಗಿಸ್ಕೊಂಡ ಅವರ ಫಸ್ಟ್ 1887 ಒಳಗೆ ಬ್ರಿಟಿಷರ ಇಲ್ಲಿ ಹೈಡ್ರೋ ಪವರ್ ಪ್ಲ್ಯಾಂಟ್ ಮಾಡ್ತಾರೆ. ಸೊ ಟೋಟಲ್ ಇಲ್ಲಿ ನಿಮ್ಗೆ ಈಗ ಸದ್ಯಕ್ಕೆ ಟೋಟಲ್ 6 ಟರ್ಬೈನ್ಸ್ ಅದಾವೆ ಅಂತ ಟೆಕ್ಸ್ಟೈಲ್ ಮಿಲ್ಸಿಗೆ. ಅದಕ್ಕೋಸ್ಕರ ಕರೆಂಟ್ ಬೇಕಾಗುತ್ತಾ ಅಂತ ಹೇಳ್ಬಿಟ್ಟು ಬ್ರಿಟಿಷರ ಅವಾಗ 1887 ಒಳಗನ ಈ ಫಸ್ಟ್ ಹೈಡ್ರೋ ಪವರ್ ಪ್ಲ್ಯಾಂಟ್ ಮಾಡ್ತಾರೆ. ಆಚೆ ಕಡೆ ಏನೈತಿಲ್ಲ ಹಳಿದದು, ಇದು ಹೊಸಾದ, ಅದು ಹಳಿದು ಫಸ್ಟ್ ಮಾಡ್ತಾರೆ. ಸೊ ಅವಾಗ ನಿಮ್ಗೆ ಅಲ್ಲಿ ಏನು 2 ಪೈಪ್ ಕಾಣಕತ್ತಾವಲ್ಲ, ಅವು 2 ಪೈಪ್ ಹಳಿವು. ಇಷ್ಟು 4 ಟರ್ಬೈನ 1887 ಒಳಗೆ ಅಲ್ಲಿ ಹಳಿದೇನೈತಲ್ಲ ಬಿಲ್ಡಿಂಗ್ ಹಿಂದೆ ಕಾಣಕತ್ತೈತಿ, ಅದ್ರೊಳಗೆ ಜೂಮ್ ಮಾಡ್ತೀನಿ. ಇದು ನೋಡ್ರಿ, ಇದು ಹಳಿದ, ಇದು ಹೊಸಾದಿದೆ. ಸೊ ಅವಾಗ ಅಲ್ಲಿ 4 ಟರ್ಬೈನ್ ಕುಣಿಸ್ತಾರೆ. 4 ಟರ್ಬೈನ್ ಅಂತಂದ್ರೆ ಅವು 4 ಇಂಪೋರ್ಟೆಡ್, ಸ್ವಿಟ್ಜರ್ಲ್ಯಾಂಡಿಂದ ತರಿಸಿರ್ತಾರೆ. ನಾನು ಆ ಟರ್ಬೈನ್ದು ಇಮೇಜ್ ಐತಿ, ಅದನ್ನು ಹಾಕ್ತೇನೆ. ಸ್ವಿಟ್ಜರ್ಲ್ಯಾಂಡ್ದಿಂದನೂ ಬಂದಿದ್ದನು, ಅದು ಒಂದು ಸ್ವಲ್ಪ ಐತಿ, ಅದನ್ನು ಹಾಕ್ತೇನೆ ನೋಡ್ರಿ. ಟೋಟಲ್ 6 ಟರ್ಬೈನಿಂದ ಸೇರಿ ನಿಮ್ಗೆ 8.5 ಮೆಗಾವ್ಯಾಟ್ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಇಲ್ಲಿ. ಸೊ ಏನಾಗುತ್ತಂತಂದ್ರೆ ಅವಾಗ 1887 ಒಳಗೆ ಅಲ್ಲಿ 4 ಟರ್ಬೈನ್ ಮಾಡ್ತಾರೆ. ಆ 4 ಟರ್ಬೈನ್ದು ಕರೆಂಟ್, ಅದೇನು ಕರೆಂಟ್ ಆ ಟರ್ಬೈನ್ಸ್ ಇರ್ತಾವೆ, 4 ಟರ್ಬೈನ್ ಅದಾವೆ. ಆ ಟರ್ಬೈನ್ಗೆ ಡೈರೆಕ್ಟ್ ಅಲ್ಲಿ ಏನು ನಿಮ್ಗೆ ಪೈಪ್ ಕಾಣಕತ್ತಾವಲ್ಲ, ಆ ಪೈಪ್ದಿಂದ ವಾಟರ್ ಬರ್ತೈತಿ. ಇದೇನು ನದಿ ನೀರು ಬರತ್ತೈತ್ಲೆ, ಇದನ್ನ ಅಲ್ಲಿ ಒಂದು ಹಿಂಗೆ ಸಣ್ಣದ ಕಾವಲಿಗತೆ ಮಾಡ್ಯಾರ ಹಿಂಗೆ ಸೈಡ್ಗೆ. ಸೊ ಅದನ್ನು ಹಾಕಿರ್ತಾನೆ ನೋಡ್ರಿ. ಹೈಡ್ರೋ ಪವರ್ ಪ್ಲ್ಯಾಂಟಿಗೆ ಹೋಗೋದು ವಾಟರ್ ಇದೆ. ಸೊ ಅದರಿಂದ ವಾಟರ್ ಡೈವರ್ಟ್ ಮಾಡ್ತಾರೆ. ಡೈವರ್ಟ್ ಮಾಡಿ ಈ ಪೈಪ್ಗೆ ಪೈಪಲ್ಲಿ ಬರುವಂಗೆ ಮಾಡ್ತಾರೆ. ಈ ಪೈಪ್ ಒಳಗೆ ಬರುವಂಗೆ ಮಾಡಿ ಅದು ಏನು 180 ಫೀಟ್ದಿಂದ ವಾಟರ್ ಬರ್ತೈತೆ ಅಂತಂದ್ರೆ ವಾಟರ್ ಫೋರ್ಸ್ ಸಿಕ್ಕಾಬಿಟ್ಟಿರ್ತೈತಿ. ಸೊ ಏನು ಟರ್ಬೈನ್ ಒಳಗೆ ಸೊ ವೇನ್ಸ್ ಇರ್ತಾವೆ, ಗೈಡ್ ವೇನ್ಸ್ ಇರ್ತಾವೆ. ಸೊ ಅದಕ್ಕೆ ಬಂದು ಡೈರೆಕ್ಟಾಗಿ ಹಿಟ್ ಆದ ಕೂಡಲೇ ಆಟೋಮೆಟಿಕ್ ರನ್ ಆಗುತ್ತೆ. ಆ ಟರ್ಬೈನ್ ಶಾಫ್ಟಿಗೆ ಜನ್ರೇಟರ್ ಕನೆಕ್ಟ್ ಮಾಡಿರ್ತಾರೆ. ಆ ಜನ್ರೇಟರಿಂದ ಕರೆಂಟ್ ಉತ್ಪಾದನೆ ಆಗುತ್ತೆ. ಇದು ಬಂದು ಅವಾಗ 1887 ಒಳಗೆ ಆಗೈತಿದೆ. ಮತ್ತು ಅದು ಬಂದು 1879 ಒಳಗನ ಇವರು ಒಂದು ಇದನ್ನು ಮಾಡ್ತಾರೆ, ಟೆಸ್ಟಿಂಗ್ ಮಾಡ್ತಾರೆ. ಅಂದ್ರೆ ಸಣ್ಣ ಟರ್ಬೈನ್ ಕುಣಿಸಿ ವರ್ಕ್ ಆಗುತ್ತೆ ನೋಡಿ 1879 ಒಳಗೆ ಅದನ್ನು ಟೆಸ್ಟ್ ಮಾಡಿ, ಅದಾದ್ಮ್ಯಾಗ ಅದನ್ನು ಟೆಸ್ಟ್ ಮಾಡಿ ಸಕ್ಸಸ್ ಆದ್ಮ್ಯಾಗ ಈ ಥರ ಬಿಲ್ಡ್ ಮಾಡಿ ಸ್ವಿಟ್ಜರ್ಲ್ಯಾಂಡಿಂದ 4 ಟರ್ಬೈನ್ ತೊಗೊಂಬಂದ. ಅವಾಗ 1887 ಒಳಗೆ ಎಂಥ ಟೆಕ್ನಾಲಜಿ ಇತ್ತು ನೋಡ್ರಿ. ಸ್ವಿಟ್ಜರ್ಲ್ಯಾಂಡಿಂದ ಬಂದು ಇಲ್ಲಿ ಅಸೆಂಬಲ್ ಮಾಡಿ ಇಲ್ಲಿ ಕುಣಿಸ್ತಾರೆ. ಸೊ ಅಲ್ಲಿ ಏನು ಮೇಲ್ ಕ್ರೇನ್ ಕಾಣಕತ್ತೈತ್ಲ, ಅದನ್ನು ಚೇಂಜ್ ಮಾಡ್ಯಾರ, ಬಟ್ ಅದರಿಂದನ ಕೆಳಗೆ ಇಳಿಸಿದ್ದಂತೆಲ್ಲ. ಮತ್ತು ಇಲ್ಲಿ ವರ್ಕರ್ಸ್ಗೆ ನಡ್ಕೊತ ಬರೋಕೆ ಅಲ್ಲಿಂದ ಒಂದು ಸುರಂಗ ಮಾರ್ಗ ಐತಿ. ಮಾರ್ಗ ಅಂದ್ರೆ ಅಲ್ಲಿ ಒಂದು ಸ್ಟೆಪ್ಸ್ ಅದಾವೆ, ಹಿಂಗೆ ಅಲ್ಲಿಂದ ಡೈರೆಕ್ಟಾಗಿ ಇಳ್ಕೊಂಬರ್ತಾರೆ ಅವ್ರು. ಸೊ ಅವ್ರಿಗೆ ಅದು ಈಸಿ ವೇ. ಮತ್ತು ಅದು ಬಂದು 1887 ಒಳಗೆ ಆಯ್ತಾ. ಇದು ಬಂದ 1984 ಒಳಗೆ ಇಲ್ಲಿ ಒಂದು ಇದನ್ನು ಮಾಡ್ತಾರೆ, ಇಲ್ಲಿ ಒಂದು ಟರ್ಬೈನ್ ಕುಣಿಸ್ತಾರೆ. ಸೊ ಇಲ್ಲಿ ಒಂದು ಟರ್ಬೈನ್ ಕುಣಿಸಿ ಇದನ್ನು ಟೋಟಲ್ ಆಗಿ 3 ಟರ್ಬೈನ್ ಕುಣಿಸ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿ ಈ ಬಿಲ್ಡಿಂಗ್ನ ಮಾಡಿರ್ತಾರೆ. ಆದರೆ 2 ಟರ್ಬೈನ್, ಒಂದು ಟರ್ಬೈನ್ ಕುಣಿಸ್ತಾರೆ 1984 ಒಳಗೆ. ಅದಾದ್ಮ್ಯಾಗ ಅರೌಂಡ್ 2012 ಒಳಗೆ ಇನ್ನೊಂದು ಟರ್ಬೈನ್ ಕುಣಿಸ್ತಾರೆ. ಸೊ ಇದೆಲ್ಲ ಸೇರಿ 8.5 ಮೆಗಾವ್ಯಾಟ್ ಇವ್ರು ಕರೆಂಟ್ ಉತ್ಪಾದನೆ ಮಾಡ್ತಾರೆ. ಈ ಕರೆಂಟನ್ನ ಇವ್ರು ಇಲ್ಲಿ ಏನು ಟೆಕ್ಸ್ಟೈಲ್ ಮಿಲ್ಸ್ಗೆ ಐತ್ಲೆ ಅದಕ್ಕೆ ಉಪಯೋಗಿಸ್ಕೊತಿದ್ರು. ಸೊ ಅಲ್ಲಿಂದ ಆ ಕರೆಂಟ್ ಏನು ಉಪಯೋಗಿಸ್ಕೊಂಡು ಅವ್ರಿಗೆ ಏನು ಉಳಿತಿತ್ತಲ್ಲ ಅದನ್ನ ವಾಪಸ್ ಗೌರ್ಮೆಂಟಿಗೆ ಮಾರ್ತಿದ್ರು. ಸೊ ಇದು ಯಾಕೆ ಫಸ್ಟ್ ನಮ್ಮ ಏಷ್ಯಾದೊಳಗೆ ಫಸ್ಟ್ ನಿಮಗೆಲ್ಲ ಡಾಕ್ಯುಮೆಂಟ್ ಒಳಗೆ ಹೋದ್ರೆ ಶಿವನ ಸಮುದ್ರ ಅಂಥೇಳಿ ಬರ್ತೈತಿ. ಶಿವನ ಸಮುದ್ರ ಕಾವೇರಿ ನದಿಗೆ ಏನು ಮಂಡ್ಯ ಒಳಗೆ ಐತಲ್ಲ ಅದು ಬರ್ತೈತಿ. ಬಟ್ ಮೇನ್ ಅದಕ್ಕಿಂತ ಮುಂಚೆನೇ ಆಗಿದ್ದಂತ ಇದು. ಬಟ್ ಇದು ಏನಂತಂದ್ರೆ ಇದು ಬರೀ ಟೆಕ್ಸ್ಟೈಲ್ಗೆ ಅಂಥೇಳಿ ಮಾಡಿದ್ದ. ಬಟ್ ಶಿವನ ಸಮುದ್ರ ಒಳಗೆ ಮಾಡಿದ್ದ ಅದು ಪಬ್ಲಿಕ್ಗೋಸ್ಕರ. ಸೊ ಅಲ್ಲಿ ಬಂದು ನಿಮ್ಗೆ 40 ಮೆಗಾವ್ಯಾಟ್ ಕರೆಂಟ್ ಉತ್ಪಾದನೆ ಆಗುತ್ತೆ, ಅದು ಯೂಸ್. ಸೊ ಟೋಟಲ್ ಈಗೇನು ಬೆಂಗಳೂರಿಗೆ ಮೈಸೂರಿಗೆ ಎಲ್ಲ ಕರೆಂಟ್ ಪಾಸ್ ಆಗುತ್ತಲ್ಲ, ಮ್ಯಾಕ್ಸಿಮಮ್ ಅಲ್ಲಿಂದನೇ ಕರೆಂಟ್ ಪಾಸ್ ಆಗುತ್ತೆ.
ಸೊ ಅದು ಬಂದು ಪಬ್ಲಿಕ್ಗೋಸ್ಕರನ ಜನರಿಗೋಸ್ಕರನ ಅಂಥೇಳಿ ಮಾಡಿದ್ದೆ. ಸೊ ಅದು ಫಸ್ಟ್ ಬರುತ್ತೆ. ಇದು ಯಾಕಂತಂದ್ರೆ ಇವರು ಟೆಕ್ಸ್ಟೈಲ್ ಏನು ಬ್ರಿಟಿಷರು ಇದ್ರಲ್ಲ ಅವ್ರ ಕಂಪ್ನಿ ಒಳಗೆ ಅಂಡರ್ ಒಳಗೆ ಬರೋ ಅಂತಲೇ. ಸೊ ಅದು ಫಸ್ಟ್ ಅವಾಗ ಮಾಡಿದ್ರು ಇದನ್ನ. ಸೊ ಅದಕ್ಕೋಸ್ಕರ ಇದು ನಮ್ಗೆ ಇದು ಫಸ್ಟ್ ಅಂತ ಬರೋಂಗಿಲ್ಲ. ಬಟ್ ಇದು 1887 ಒಳಗನ ಆಗಿದ್ದೆ ನಾನು. ಅದ್ರದ್ದು ಇದೂ ಐತಿ, ಅದನ್ನು ಹಾಕ್ತೀನಿ ಇಮೇಜ್ ನಿಮ್ಗೆ. ಅದ್ರೊಳಗೆಲ್ಲ ಡೀಟೇಲ್ಸ್ ಐತಿ. ಸೊ ಅದೇನು ಬಂದೈತಿಲ್ಲ ಆ ಈ ಪೈಪ್ ಬಂದು ಇದು ಏನು ಹೊಸಾದು ಮಾಡ್ತಾರಲ್ಲ 1984 ಒಳಗೆ ಅವಾಗ ಆ ಪೈಪ್ ಮಾಡಿದ್ರು. ಆಮೇಲೆ 2012 ಒಳಗೆ ಮತ್ತೊಂದು ಟರ್ಬೈನ್ ಕೂಡಿಸಿದ್ರು. ಅವಾಗ ಏನು ಮಾಡಿದರು, ಅಲ್ಲಿ ಹಿಂದೆ ಮತ್ತೊಂದು ಕಾಲುವೆ ಮಾಡಿದ್ರು. ಸೊ ಅದಾದ್ಮೇಲೆ ಅವು ಎರಡಕ್ಕೂ ಟರ್ಬೈನ್ ಇವು 6 ಟರ್ಬೈನ್ಗೆ ಇದಷ್ಟೇ ಏನು ವಾಟ್ರ್ ಬರಾಕತ್ತೈತಿಲ್ಲ, ಇದು ಸಾಕಾಗಲ್ಲ. ಅದ್ರ ಸಲುವಾಗಿ ಮತ್ತೆ ಅದನ್ನು ಮಾಡಿದ್ರು. ಸೊ ಒಂದು ಟರ್ಬೈನ್ ಅದು ಒಂದು ಪೈಪ್ ಬಂದು 4 ಡಯಾಮೀಟ್ರ್ ಇರ್ತೈತಿ, 4 ಫೀಟ್ ಡಯಾಮೀಟ್ರ್. ಸೊ ಒಂದು ಪೈಪ್ ಬಂದು 4 ಫೀಟ್ ಡಯಾಮೀಟ್ರ್ ಇರ್ತದೆ. ಒಂದು ಪೈಪಿಂದ 2 ಟರ್ಬೈನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ 100 RPM 500 RPM 500 ರೆವಲ್ಯೂಷನ್ ಪರ್ ಮಿನಿಟ್ ಇರ್ತೈತಿ. ಸೊ ಆ ಫೋರ್ಸ್ ಒಳಗೆ ಇದನ್ನು 500 RPM ಅಂದರೆ ಅರೌಂಡ್ 9 ಕಿಲೋವ್ಯಾಟ್ ಏನೋ ಪ್ರೊಡ್ಯೂಸ್ ಆಗುತ್ತದೆ. ಸೊ ಈ ಥರ ಇದ್ರದ್ದು ಹಿಸ್ಟ್ರಿ ಐತಿ. ನಾವೆಲ್ಲ ಬರ್ತೇವೆ ಇಲ್ಲಿ, ಬಟ್ ನೋಡ್ತೇವೆ, ಹಂಗೆ ನೋಡ್ಕೊಂಡು ಹೋಗ್ತೇವೆ. ಬಟ್ ಇದು ಯಾವಾಗ ಆಗೈತಿ ಏನು ಅನ್ನೋದು ಏನೋ ತಿಳ್ಕೊಳಕ್ಕೆ ಟ್ರೈ ಮಾಡಲ್ಲ. ಸೊ ನಿಮ್ಗೇನಾರ ನಾ ಹೇಳಿದ್ದು ಇನ್ಫಾರ್ಮೇಷನ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಚೇತನ್ಸ್ ಮೋಟೋ ಮೈಲ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಇದು ಬಂದು ನೋಡಿರಿ. ಸೊ ಅಲ್ಲಿ ಫಿಶ್ನು ಹಿಡಿಯತಾರೆ ನೋಡಿರಿ. ಸೊ ಇವರೆಲ್ಲ ಆ ಕಡೆಯಿಂದ ಬರ್ತಾರೆ. ಅಲ್ಲಿ ಮ್ಯಾಗ ಹಿಂದೊಂದು ಊರು ಐತಿ. ಸೊ ಇಲ್ಲಿ ಇದಷ್ಟೇ ಅಲ್ಲ, ಇಲ್ಲಿ ಏನು ಇದನ್ನಷ್ಟೇ ಮಾಡಿಲ್ಲ ಇವರು. ಸಿಕ್ಕಾಪಟ್ಟೆ ಹೈಡ್ರೋ ಪವರ್ ಪ್ಲ್ಯಾಂಟ್ ಒಂದೇ ಅಲ್ಲ, ಇದೇನು ಮಿಲ್ಲ ಅರೌಂಡ್ 8 ಮಿಲ್ಸ್ ಮಾಡ್ತಿದ್ರು. ಈಗ ಇವೆಲ್ಲನೂ ಟರ್ಬೈನ್ಸ್ ವರ್ಕ್ ಆಗಂಗಿಲ್ಲ. ವರ್ಕ್ ಅಂದ್ರೆ ವರ್ಕಿಂಗಲ್ಲೇ ಅದಾವನ, ಬಟ್ ಆದರೆ ಎಲ್ಲನೂ ಚಾಲೂ ಇರೋಂಗಿಲ್ಲ. ಯಾಕಂದ್ರೆ ಈಗ ಅವಾಗೇನು 8 ಮಿಲ್ ಇದ್ದಿಲ್ಲ, ಈಗ 8 ಮಿಲ್ ಚಾಲೂ ಇಲ್ಲ. ಅರೌಂಡ್ 1-2 ಮಿಲ್ ಚಾಲೂ ಅದಾವೆ. ನಮ್ಗೆ ಅವಾಗ ಮಾಡಿಕೊಟ್ಟಿದ್ದನ್ನು ಕಂಟಿನ್ಯೂ ಆಗಿ ಉಳಿಸ್ಕೊಂಡು ಹೋಗೋಕ್ಕಾಗಿಲ್ಲ. ಅಂಥ ಕರ್ಮ, ನಾವೇನು ಕರ್ಮ ಮಾಡಿದ್ದೇವೆ ಗೊತ್ತಿಲ್ಲ. ಮೇ ಬಿ ಆ ಸೈಡ್ದಾಗ ಯಾವ ಜನ್ರೇಟರ್ ಚಾಲೂ ಇಲ್ಲ, ಈ ಕಡೆ ಜನ್ರೇಟರ್ ಚಾಲೂ ಅದಾವೆ. ಇದೇನು ವಾಟ್ರ್ ಇಲ್ಲಿಂದ ಬರಾಕತ್ತೈತಿಲ್ಲ, ಆ ಜನ್ರೇಟರ್ ಹಿಟ್ಟಾಗೇನೆ ಅಲ್ಲಿಂದನೇ ಇದೇನು ಎಕ್ಸ್ಟ್ರಾ ವಾಟ್ರ್ ಐತಿಲ್ಲ, ಅದು ಎಕ್ಸಸ್ ವಾಟ್ರ್ ಹೊರಗೆ ಬರೈತಿ. ಈ ವಾಟ್ರ್ ಇಲ್ಲಿಂದ ಬರ್ತಾ ಇರೋದು ವಾಟ್ರ್, ಇಲ್ಲೇನು ಬರೈತಿಲ್ಲ ಈ ವಾಟ್ರ್ ಹಿಂಗೈತಿ. ಮತ್ತು ಅದಷ್ಟೇ ಅಲ್ಲ, ಈಗ ನಮ್ಮ ಆ ಹಳೆ ಬಿಲ್ಡಿಂಗ್ಗೆ ಮತ್ತು ಈಗ ಹೊಸ ಬಿಲ್ಡಿಂಗ್ಗೆ ಭಾಳ ಡಿಫ್ರೆನ್ಸ್ ಐತಿ ನೋಡಿರಿ. ಅವಾಗ 8 ಮಿಲ್ಸ್ 1887 ಒಳಗೆ 8 ಮಿಲ್ ಚಾಲೂ ಮಾಡಿದ್ರೆ 8 ಮಿಲ್ಲಿಗೆ ಎಷ್ಟು ಜನ ವರ್ಕರ್ಸ್ ಇದ್ರು ಅನ್ನೋದು ನಾನು ಹಾಕ್ತೀನಿ ಇಲ್ಲಿ. ಸೊ ಈಗ ಬರೀ 2 ಮಿಲ್ ವರ್ಕ್ ಆಗತ್ತವ. ಎಷ್ಟು ಜನ ಜಾಬ್ಲೆಸ್ ಆದ್ರೆ ನೋಡ್ರಿ, ಇವಾಗ ಎಷ್ಟು ಜನ ಜಾಬ್ ಕಳ್ಕೊಂಡ್ರೆ. ಸೊ ಈಗ ಇಲ್ಲೆಲ್ಲ ಅವ್ರು ಬ್ರಿಟಿಷರು ಇದಷ್ಟ ಹೈಡ್ರೋ ಪವರ್ ಪ್ಲ್ಯಾಂಟ್ ಅಷ್ಟೇ ಮಾಡಿಲ್ಲ, ವರ್ಕರ್ಸ್ಗೆ ಅವ್ರಿಗೆ ಇರ್ಕೊಳಕ್ಕೆಲ್ಲ ಕ್ವಾರ್ಟರ್ಸ್ಗಳ ಎಲ್ಲ ಮನೆಗಳ ಎಲ್ಲ ಮಾಡ್ಯಾರ. ಅವೂ ಅದಾವ, ಅದನ್ನೂ ತೋರಿಸ್ತಾನೆ ನಾನು. ಅಲ್ಲಿ ಮ್ಯಾಗದ ಅವ್ರದ್ದು ಎಲ್ಲ ಪರಿಸ್ಥಿತಿ ಈಗ ಭಾಳ ಅಂದ್ರೆ ಎಲ್ಲ ಕೆಟ್ಟೈತಿ. ಅಂದರೆ ಏನೂ ಉಳಿದಿಲ್ಲ, ಏನೂ ಚಲೋ ಇಲ್ಲ, ಎಲ್ಲ ಹಾಳಾಗಿದ್ದಾವೆ, ಎಲ್ಲ ಹೋಗಿದಾರ. ಮತ್ತು ಅಲ್ಲಿ ಈವನ್ ವರ್ಕರ್ಸ್ಗೆ ಅಂತ ಹೋಗಕನ ಅಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜು ಮಾಡಿದಾರೋ, ಅದು ಈಗ ಬಂದು ರನ್ನಿಂಗ್ ಇಲ್ಲ. ಯಾಕಂದ್ರೆ 2019 ಒಳಗೆ ಏನು ಫ್ಲಡ್ ಬರ್ತಲ್ಲ, ಆ ಫ್ಲಡ್ದಿಂದ ಡ್ಯಾಮೇಜ್ ಆಗೈತೆ ಅಂತ ಹೇಳ್ತಾರೆ. ಬಟ್ ಅದು ಎಷ್ಟು ಡ್ಯಾಮೇಜ್ ಆಗೈತಿ ಏನೋ ಗೊತ್ತಿಲ್ಲ. ಬಟ್ ಈಗಂತೂ ಅದ್ರ ಪರಿಸ್ಥಿತಿ ನಾವು ಅವಾಗೆಲ್ಲ ಅದ್ರೊಳಗೆಲ್ಲ ಹೋಗ್ತಿದ್ದಿಲ್ಲ. ಈಗ ಅದನ್ನು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ನಾನು ಅದ್ರದ್ದು ಇಮೇಜ್ ಐತಿ, ಅದನ್ನು ಹಾಕ್ತೀನಿ.